ಬೆಳಗ್ಗೆಯಿಂದಲೂ ನಗರಪೇಟೆಯಲ್ಲಿ ನಿಗಿ ಕೆಂಡದಂತ ವಾತಾವರಣ ನಿರ್ಮಾಣ ಆಗಿದೆ. ಪ್ರತಿಭಟಿಸುತ್ತಿದ್ದಂತ ಬಿಜೆಪಿ ನಾಯಕರುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶೋಭಾ ಕರಂದ್ಲಾಜೆ, ತೇಜಸ್ವಿ ಸೂರ್ಯ ಸೇರಿದಂತೆ ಹಲವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಗರಪೇಟೆಯ ಗಲ್ಲಿಗಳಲ್ಲಿ ಪೊಲೀಸರು ರೂಟ್ ಮಾರ್ಚ್ ಅನ್ನು ಮಾಡ್ತಿದ್ದಾರೆ. ಕೆಎಸ್ಆರ್ಪಿ ಹಾಗೂ ಸಿಎಆರ್ ತುಕಡಿಗಳಿಂದ ರೂಟ್ ಮಾರ್ಚ್ ನಡೆಸಲಾಗ್ತಾ ಇದೆ. ಇನ್ನು ಸ್ಥಳದಲ್ಲಿ ಪರಿಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡಿ. ಏನು ಇಂದು ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರು ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಈಗಾಗಲೇ ಹನುಮಾನ್ ಚಾಲೀಸನ್ನ ಹಾಕಿ ಇಡೀ ನಗರದ ಪೇಟೆಯಲ್ಲಿ ಮೊಳಗಿಸ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಸಂಸದೆ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ತೇಜಸ್ವಿ ಸೂರ್ಯ ಆಗಿರ್ಬೋದು, ಇವರೆಲ್ಲರೂ ಸಹ ಸ್ಥಳಕ್ಕೆ ಆಗಮಿಸಿ ಆ ಒಂದು ಏನು ಯಾರೆಲ್ಲ ನೆರವೇರಿದ್ರು ಅಥವಾ ಬಿಜೆಪಿ ಕಾರ್ಯಕರ್ತರು ಯಾರೆಲ್ಲ ಇದ್ರು ಅವರನ್ನೆಲ್ಲರನ್ನು ಚದುರಿಸಿದಂತ ಪೊಲೀಸರು ಈಗಾಗಲೇ ರೂಟ್ ಮಾರ್ಚ್ ಅನ್ನ ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತಹದ್ದು. ಇಡೀ ನಗರದ ಪೇಟೆಯಲ್ಲಿ ಕಾಕಿಯ ಸದ್ದು ಜೋರಾಗಿ ಮೊಳಗ್ತಾ ಇರುವಂತಹದ್ದು. ಏನು ಪ್ರತಿ ಗಲ್ಲಿಯಲ್ಲೂ ಕೂಡ ಈಗ ಪೊಲೀಸರು ಲಾಠಿಯನ್ನ ಹಿಡಿದು ಓಡಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿರುವಂತಹದ್ದು. ಇಲ್ಲಿ ನಾವು ನೋಡ್ತಾ ಇರುವುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಪೊಲೀಸರು ಸಜ್ಜಾಗಿ ನಿಂತಿದ್ದಾರೆ ಅಂತ ಹೇಳಿ. ಈಗಾಗಲೇ ಸದ್ಯಕ್ಕೆ ಎಲ್ಲ ಹಿಂದೂ ಕಾರ್ಯಕರ್ತರು ಯಾರಿದ್ರು ಅಥವಾ ಯಾರೆಲ್ಲ ಈ ಒಂದು ಪ್ರತಿಭಟನೆ ಅಥವಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು ಎಲ್ಲರನ್ನೂ ಸಹ ಈಗಾಗಲೇ ಚದುರಿಸಿರುವಂತಹದ್ದು. ಕೃಷ್ಣಾ ಟೆಲಿಕಾಂ ಮುಂದೆ ಏನು ಒಂದು ಈ ಗಲಾಟೆ ನಡೆದಿತ್ತು, ಈ ಗಲಾಟೆಯಲ್ಲಿ ಭಾಗಿಯಾಗಿದ್ದಂತಹ ಅಥವಾ ಈ ಒಂದು ಗಲಾಟೆಯಲ್ಲಿ ಇದ್ದಂತಹವ್ರನ್ನೆಲ್ಲ ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಕಳಿಸಲಾಗಿದೆ. ಆದರೆ ಇನ್ನು ಏನು ಒಬ್ಬ ಉಳಿದಾನೆ ಅವನ್ನ ಕೂಡ ಅರೆಸ್ಟ್ ಮಾಡಬೇಕು ಅನ್ನುವಂತಹದ್ದನ್ನು ಕೂಡ ಸದ್ಯಕ್ಕೆ ಹೇಳಿದ್ರು. ಆದರೆ ಇನ್ನು ಏನು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಾರು ಈ ಒಂದು ಈ ಘಟನೆಯಲ್ಲಿ ಭಾಗವಹಿಸಿದ್ದಾರೆ ಅಥವಾ ಈ ಹಿಂದೆ ಮುಂದೆ ಯಾರೆಲ್ಲ ಇದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು ಅಥವಾ ರ್ಯಾಲಿಯನ್ನ ಮಾಡಿದ್ರು. ಅವರೆಲ್ಲರಿಗೂ ಕೂಡ ಈಗಾಗಲೇ ಚದುರಿಸಿರುವಂತಹ ಪೊಲೀಸರು ಇನ್ನು ರೂಟ್ ಮಾರ್ಚ್ ಮಾಡಲು ಕೂಡ ಸಿದ್ಧವಾಗಿ ಈಗ ಸಜ್ಜಾಗಿ ನಿಂತಿರುವಂತಹದ್ದು. ಪ್ರತಿ ಗಲ್ಲಿಯಲ್ಲೂ ಕೂಡ ಈಗ ಪೊಲೀಸರ ಒಂದು ಹೆಜ್ಜೆ ಅಥವಾ ಬೂಟಿನ ಶಬ್ದ ಕೇಳಿಸ್ಕೊಳ್ಳಿಕ್ಕೆ ಅಥವಾ ಮಾಡಲಿಕ್ಕೆ ಸಜ್ಜಾಗಿರುವಂತಹ ಪೊಲೀಸರು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ವಾಚ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.